ಎಲ್ಲರಿಗೂ ನಮಸ್ಕಾರ. ನಾನು ಸುಕನ್ಯಾ. ಇವತ್ತು 5ನೇ ಅವಧಿಯ ಪಠ್ಯವನ್ನು ನಾವು ತಿಳಿದುಕೊಳ್ಳೋಣ. ಈ ಅವಧಿನಲ್ಲಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವೆಂಕಟಿಗನ ಹೆಂಡತಿ, ಈ ಒಂದು ಕಥೆಯಲ್ಲಿ ಬರುವಂಥ ವೆಂಕಟಿಗನ ಹೆಂಡತಿ ರಂಗಿ ವೆಂಕಟಗನನ್ನು ಬಿಟ್ಟು ಹೋದ ಪ್ರಸಂಗವನ್ನು ವಿವರಿಸ್ತೀನಿ ನಾನು ಈ ಅವಧಿಯಲ್ಲಿ. ಈ ಅವಧಿಗೆ ಪ್ರವೇಶ ಪಡೆಯೋದಕ್ಕೆ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರೋಂಥ ಅಂಶನ ನೋಡೋದಾದರೆ, ಬೋನಹಳ್ಳಿಯ ಚಿತ್ರಣ, ವೆಂಕಟಿಗ ಮತ್ತು ನಿರೂಪಕರ ನಡುವಿನ ಸಂಭಾಷಣೆಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈ ಒಂದು ಕಲಿಕೆಯಿಂದ ನಿಮಗೆ ವೆಂಕಟಿಗನ ಹೆಂಡತಿ ರಂಗಿ ತನ್ನ ಗಂಡನನ್ನು ಬಿಟ್ಟು ಹೋಗುವಂಥ ಪ್ರಸಂಗವನ್ನು ತಿಳ್ಕೊತೀರಾ. ಅಂಕ 3ರಲ್ಲಿ ಬರೋವಂಥದ್ದು. ಈ ವೆಂಕಟಿಗನ ಹೆಂಡತಿ ಆ ವೆಂಕಟಿಗ ಅಷ್ಟು ಆ ತರುಣನನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ. ವೆಂಕಟಿಗ ಒಬ್ಬ ಕೂಲಿಕಾರ ತರುಣ. ಅವನ ನೆಂಟರಿಷ್ಟರೆಲ್ಲ ಸೇರಿಕೊಂಡು ಅವನ ಅತ್ತೆ ಮಗಳು ಆಗಿರೋಂಥ ರಂಗಿನ ಈ ವೆಂಕಟಿಗನಿಗೆ ಮದುವೆ ಮಾಡಿಕೊಟ್ರು. ಇವರು ಏನು ಇಷ್ಟ ಇಲ್ಲದೆ ಏನು ಮದುವೆ ಆಗಲಿಲ್ಲ, ಇಬ್ಬರು ಸಹ ಇಷ್ಟಪಟ್ಟೇ ಮದುವೆ ಆದರು. ರಂಗಿ ಮತ್ತು ವೆಂಕಟಿಗ ಇಬ್ಬರೂ ಕೂಡ ಚಿಕ್ಕಂದಿನಿಂದಲೇ ಜೊತೆಯಲ್ಲೇ ಆಡಿ ಬೆಳೆದಂಥವ್ರು. ಚಿಕ್ಕ ವಯಸ್ಸಿಂದ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಂಥವ್ರು. ರಂಗಿ ಕೂಡ ಆ ಜನಾಂಗದಲ್ಲಿ ಹುಟ್ಟಿದಂಥ ಅಪರೂಪದ ಸುಂದರಿಯಾಗಿದ್ದರು. ಆ ಒಂದು ಜನಾಂಗದಲ್ಲಿ ಇಂಥ ಒಂದು ಅದ್ಭುತವಾದಂಥ ಸೌಂದರ್ಯವನ್ನು ಹೊಂದಿರುವಂಥ ಹುಡುಗಿ ಯಾರೂ ಇರಲಿಲ್ಲ. ಅಷ್ಟು ಸ್ಫುರದ್ರೂಪಿಯಾಗಿದ್ಲು ಈ ರಂಗಿ ಅನ್ನೋಳು. ಆ ವೆಂಕಟಿಗನ ಎತ್ತರದ ಮೈಕಟ್ಟಿಗೆ ಅವನ ಬಣ್ಣಕ್ಕೆ ತಕ್ಕನಾಗಿ ಹೊಂದಿಕೆ ಆಗಿದ್ಲು ಈ ರಂಗಿ ಕೂಡ. ಈ ಈಡು ಜೋಡು ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ನೆಂಟರಿಷ್ಟರು, ಅವರ ತಂದೆ ತಾಯಿಗಳು, ಹಿರಿಯರು ಎಲ್ಲ ಸೇರಿ ಇಬ್ಬರಿಗೂ, ವೆಂಕಟಿಗ ಮತ್ತು ರಂಗಿಗೆ ಇಬ್ಬರಿಗೂ ಮದುವೆ ಮಾಡಿಕೊಟ್ರು. ಇಬ್ಬರು ಸಹ ಚೆನ್ನಾಗಿ ಕೂಡಿ ಬಾಳ್ತಾಯಿದ್ರು, ಸುಖದಿಂದ ದಾಂಪತ್ಯ ಜೀವನವನ್ನು ನಡೆಸ್ತಾಯಿದ್ರು. ವೆಂಕಟಿಗ ಮತ್ತು ಅವನ ಹೆಂಡತಿ ರಂಗಿ ಇಬ್ಬರು ಸಹ ಪ್ರತಿದಿನ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಸಾಮಾನು ಹೊತ್ಕೊಂಡು ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಸುಖದಿಂದನೇ ಜೀವನ ಸಾಗಿಸ್ತಾಯಿದ್ರು. ಹೀಗೆ ದಾಂಪತ್ಯ ಜೀವನ, ವೈವಾಹಿಕ ಜೀವನ ಸಾಗ್ತಾ ಇರೋಂಥ ಸಂದರ್ಭದಲ್ಲಿ ಒಂದೇ ಒಂದು ಕೆಟ್ಟ ಒಂದು ಅವಾಂತರ ನಡೆದೋಯ್ತು. ಹೀಗೆ ಸುಖದಿಂದ ಜೀವನ ಸಾಗಿಸ್ತಿದ್ದ ಇವ್ರ ಸಂಸಾರದಲ್ಲಿ ಬಿರುಗಾಳಿಯಂತೆ ಆ ಊರಿನ ರೆಡ್ಡಿ ರಂಗಿಗೆ ಒಡವೆ ವಸ್ತ್ರದ ಆಸೆ ತೋರಿಸಿ ತನ್ನ ತೆಕ್ಕೆಗೆ ಹಾಕ್ಕೊಂಡ್ಬಿಟ್ಟ. ಈ ರಂಗಿ ಮುಗ್ಧ ಹೆಣ್ಣು. ಇವಳು ಬಡತನದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಹೇಗೋ ನೆಮ್ಮದಿ ಆಗಿದ್ಲು. ಇವಳ ಸೌಂದರ್ಯಕ್ಕೆ ಮಾರು ಹೋದಂಥ ಆ ಊರಿನ ರೆಡ್ಡಿ ಸಾಹುಕಾರ ಏನಿದ್ದಾನೆ, ಇವಳಿಗೆ ಒಡವೆ ವಸ್ತ್ರದ ಆಸೆಯನ್ನು ತೋರಿಸ್ಬಿಟ್ಟು ಅವಳನ್ನು ತನ್ನ ಬಲೆಗೆ ಸೆಳ್ಕೊಂಡ್ಬಿಡ್ತಾನೆ. ಅವರ ದಾಂಪತ್ಯಕ್ಕೆ ಒಂದು ಕೊಡಲಿ ಪೆಟ್ಟನ್ನು ಕೊಡ್ತಾನೆ. ಈಗ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಯಿತು. ಹೇಗೋ ಗಂಡನಿಗೆ ಗೊತ್ತಾಗದೇ ರೀತಿಯಲ್ಲಿ ರಂಗಿ ಸಾಹುಕಾರನ ಸಹವಾಸ ಬೆಳೆಸಿದ್ಲು, ಹೋಗಿ ಬಂದು ಮಾಡ್ತಾಯಿದ್ಲು. ಕೊನೆಗೆ ಒಂದಿನ ಅವನ ಜೊತೆನೇ ಓಡೋಗೋಂಥ ಪರಿಸ್ಥಿತಿ ಬಂತು. ಈ ಗಂಡ ಹೇಳ್ತಾನೆ ವೆಂಕಟಿಗ, ಅವಳು ತಪ್ಪಿಲ್ಲ, ಅವನು ಈಗಲೂ ಸಹ ರಂಗಿನ ದೂಷಿಸ್ತಾ ಇಲ್ಲ. ಈ ಹೊತ್ತು ನಾನು ಗಂಡ, ನನ್ನ ಕಡೆ ನೋಡುತ್ತಿರ್ತಾಳೆ. ನಾಳೆ ಯಾವನೋ ಚೆಲುವ ಎದುರಿಗೆ ಬರ್ತಾನೆ, ಅವನ ಕಡೆ ನೋಡ್ತಾಳೆ. ಬೇಕು ಅಂತ ನೋಡಿದ್ಲೇ ಕಂಡ ದೊಡ್ಡ ಮನುಷ್ಯ, ಸುಮ್ಮನಿದ್ರೆ ಸರಿ ಹೋಯಿತು. ವೆಂಕಟಿಗ ಹೇಳ್ತಾನೆ, ನಾನು ಗಂಡ, ಈಗ ನಾನು ಚೆನ್ನಾಗಿದ್ರೆ ನನ್ನ ಕಡೆ ನೋಡ್ತಾ ಇರ್ತಾಳೆ. ನಾಳೆ ನನಗಿಂತ ಸುಂದರವಾಗಿರೋನು, ನನಗಿಂತ ಬಲಶಾಲಿಯಾಗಿರೋನು, ನನಗಿಂತ ಶ್ರೀಮಂತ ಆಗಿರೋನು ಇನ್ನೊಬ್ಬ ವ್ಯಕ್ತಿ ಬಂದರೆ ಅವನ ಕಡೆನೂ ನೋಡ್ತಾಳೆ. ಬೇಕು ಅಂತ ಏನಾದರೂ ನೋಡಿದ್ಲಾ, ಅವನಲ್ಲಿ ಆ ಆಕರ್ಷಣೆ ಇತ್ತು, ಹಾಗಾಗಿ ಅವಳು ನೋಡಿದ್ಲು. ಈಗ ನೋಡಿದಂಥ ಸಂದರ್ಭದಲ್ಲಿ ಆ ನೋಡಿದಂಥ ವ್ಯಕ್ತಿ ಸುಮ್ಮನಿದ್ರೆ ಪರವಾಗಿಲ್ಲ, ಅವನು ಕೂಡ ಇವಳ ಕಡೆ ನೋಟವನ್ನು ಬೀರಿದ್ರೆ ಇಬ್ಬರ ನೋಟ ಒಂದಾಗಿ ಏನಾದರೂ ಅನಾಹುತ ಆಗುತ್ತೆ ಅಂತ ವೆಂಕಟಿಗ ಹೇಳ್ತಾನೆ. ತನ್ನ ಹೆಂಡತಿದೇನು ತಪ್ಪಿಲ್ಲ ಅಂತೇಳಿ. ಆ ರೆಡ್ಡಿಯನ್ನು ಕಂಡು ಎಲ್ಲ ಹೆಣ್ಣು ಬೇಡ ಎಂತಲೇ ಎನ್ನುತ್ತದೆಯೇ. ಅವನ ಮೀಸೆ ಏನು, ರುಮಾಲೇನು, ಕುದುರೆಯೇರಿ ಹೋಗ್ತಾ ಇರುವ ದರ್ಪವೇನು. ಗಂಡು ನನಗೆ ಆ ಪದವಿ ಬೇಕು ಅನಿಸಬೇಕಾದರೆ ಪದವಿ ಉಳ್ಳಾತ ಕರೆದಾಗ ಏನೂ ಅರಿಯದ ಹುಡುಗಿ ಒಪ್ಕೊಂಡ್ಳು. ಆ ವೆಂಕಟಿಗ ಹೇಳ್ತಿದ್ದಾನೆ, ಪಾಪ ನನ್ನ ಹೆಂಡತಿ ರಂಗಿದೇನು ತಪ್ಪಿಲ್ಲ, ಗಂಡಸು ನಾನು, ಗಂಡಸಾಗಿರೋಂಥ ನನಗೇನೆ ಆ ರೆಡ್ಡಿನ ಕಂಡು ಎಲ್ಲ ಹೆಣ್ಣು ಬೇಡ ಅಂತಲೇ ಅನ್ನೋದು. ಆದರೆ ಗಂಡ ಆಗಿರೋಂಥ ನನಗೇನೆ ಅವನ ಮೀಸೆ, ಅವನ ರುಮಾಲು, ಅವನ ಕುದುರೆ ಏರಿ ಹೋಗುವಂಥ ದರ್ಪ ಇವನ್ನೆಲ್ಲ ನೋಡಿದ್ರೆ ಒಂದು ಪದವಿ ನನಗೆ ಬೇಕು ಅಂತ ಅನ್ನಿಸ್ಬೇಕಾದ್ರೆ ಇನ್ನು ಇಷ್ಟೆಲ್ಲ ಹೊಂದಿರೋಂಥ ವ್ಯಕ್ತಿ ಬಂದು ಬಾ ಅಂತ ಕರೆದ್ರೆ ಯಾವ ಹೆಣ್ಣು ತಾನೇ ಬೇಡ ಅಂತಾಳೆ, ನಿರಾಕರಿಸ್ತಾಳೆ.
ಹಾಗಾಗಿ ಆ ಪದವಿ ಇರೋವಂಥ ವ್ಯಕ್ತಿ ಬಂದು ಕರೆದಾಗ ಯಾವ ಹುಡುಗಿನೂ ನಿರಾಕರಿಸಲ್ಲ. ಅದೇ ರೀತಿ ರಂಗಿನೂ ಸಹ ಒಪ್ಕೊಂಡು ಆ ರೆಡ್ಡಿ ಹಿಂದೆ ಹೋದ್ಲು ಅಂತ ಈ ವೆಂಕಟಿಗ ಹೇಳ್ತಾನೆ. ತಾಯಿ ತಂದೆ ಇದು ಬೇಡಮ್ಮ, ಕುಲಕ್ಕೆ ಕೆಟ್ಟ ಹೆಸರು ಅಂದರು. ನಾನೂ ಕೂಡ ಬೇಡ ಹೆಣ್ಣೆ ಎಂದೆ. ಆದರೂ ಆ ಹುಡುಗಿ ರಂಗಿ ಆ ರೆಡ್ಡಿಯ ಹಿಂದೆ ಹೋದ್ಲು. ಹೇಳ್ತಾರೆ, ಈಗ ಮದುವೆ ಆಗಿರೋಂಥ ಹೆಣ್ಣು ನೀನು ಬೇರೆ ಪರಪುರುಷನ ಸಹವಾಸ ಮಾಡಬೇಡ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಹೇಳ್ತಾರೆ, ಇವ್ರ ಅತ್ತೆ ಹೇಳ್ತಾರೆ. ಜೊತೆಗೆ ಗಂಡ, ತಾನು ತಾಳಿ ಕಟ್ಟಿರೋಂಥ ಗಂಡ ಕೂಡ ಹೇಳ್ತಾನೆ, ಬೇಡ, ನಮ್ಮ ಜಾತಿಗೆ, ನಮ್ಮ ಕುಲಕ್ಕೆ, ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ ಇದೊಂದು ಕೆಟ್ಟ ಹೆಸರು ತರಬೇಡ, ಬೇಡ ಹೆಣ್ಣೆ ಅಂತ ಈ ವೆಂಕಟಿಗನು ಸಹ ರಂಗಿಗೆ ಬುದ್ಧಿ ಮಾತನ್ನು ಹೇಳ್ತಾನೆ. ಆದರೂ ಕೂಡ ಅವಳು ಯಾರ ಮಾತನ್ನು ಕೇಳಿಲ್ಲ. ಕೊನೆಗೆ ಒಂದು ದಿನ ಆ ರೆಡ್ಡಿಯ ಹಿಂದೆ ಈ ರಂಗಿ ಓಡಿ ಹೋಗ್ಬಿಟ್ಲು. ಅವನ ಹಿಂದೆನೇ ಓದ್ಲು. ಆದರೆ ಅವಳು ಅಂಥವಳಲ್ಲ. ಯಾರಾದರೂ ಹುಡುಗರು ಸ್ವಲ್ಪ ಸಲಿಗೆ ಮಾಡಿದರೆ, ಏನೋ ಅದು ನನ್ನ ಸೂಳೆಯನ್ನು ಮಾಡಿದ್ಯಾ ಅಂತಿದ್ಲು. ಕೆಟ್ಟ ಗಳಿಗೆಯಲ್ಲಿ ರೆಡ್ಡಿಯ ಹಿಂದೆ ಹೋದ್ಲು. ಆದರೂ ತನ್ನ ಹೆಂಡತಿನ ಬಿಟ್ಕೊಡ್ತಾ ಇಲ್ಲ ಈ ವೆಂಕಟಿಗ. ಆದರೂ ನನ್ನ ಹೆಂಡತಿ ಅಂಥವಳಲ್ಲ, ಮುಗ್ದೆ ಅವಳು. ಯಾರಾದರೂ ಹುಡುಗರು ಅಂದರೆ ಚಿಕ್ಕ ವಯಸ್ಸಿಂದ ಆಡಿ ಬೆಳೆದವರಲ್ವಾ, ಸ್ವಲ್ಪ ಸಲಿಗೆಯಿಂದ ವರ್ತಿಸಿದ್ರೆ, ಏನೋ ನನ್ನನ್ನೇನಾದರೂ ಸೂಳೆ ಮಾಡ್ಕೊಂಡಿದ್ಯಾ ಅಂತ ಬೈತಾ ಇದ್ಲು. ಅಂಥದ್ರಲ್ಲಿ ಆ ರೆಡ್ಡಿ ಹಿಂದೆ ಹೋಗೋವಂಥ ಕೆಲಸ ಇವ್ರು ಮಾಡಲ್ಲ. ಯಾವುದೋ ಕೆಟ್ಟಗಳಿಗೆ, ಯಾವುದೋ ಒಂದು ಕೆಟ್ಟ ಸಮಯ ಅವನ ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ಹೆಂಡತಿಗೆ ಅಂತ ವೆಂಕಟಿಗ ತನ್ನ ದುಸ್ಥಿತಿಯನ್ನು ಶ್ರೀರಾಮವ್ರ ಹತ್ರ ಹೇಳ್ಕೊತಾ ಇದ್ದಾನೆ. ನಮ್ಮ ತಾಯಿ ನನ್ನ ಮಗನ ಸಂಸಾರ ಕೆಡಿಸಿದೆಯಾ ಎಂದು ಆ ಪುಣ್ಯವಂತನ ಮನೆ ಮುಂದೆ ಬೈದಾಡಿ ಬಾಯಿ ಬಡಿದ್ಕೊಂಡ್ಳು. ನನ್ನ ತಾಯಿ ಹೋಗ್ಬಿಟ್ಟು ನನ್ನ ಸಂಸಾರ ಕೆಡಿಸ್ದ ಅಂತೇಳ್ಬಿಟ್ಟು ಆ ಸಹಕಾರನ ಮನೆ ಮುಂದೆ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಬೈದು, ಮರಳೆಲ್ಲ ತೂರಾಡಿ, ಕಿರ್ಚಾಡಿ, ರಂಪ, ಹಾದಿರಂಪ, ಬೀದಿರಂಪ ಎಲ್ಲ ಮಾಡಿ ಬಂದ್ಲು. ಏನು ಪ್ರಯೋಜನ ಆಯಿತು? ಏನೂ ಆಗಲಿಲ್ಲ. ಅದಕ್ಕೆ ವೆಂಕಟಿಗ ಹೇಳ್ತಾನೆ, ನಮ್ಮ ಮರ್ಯಾದೆಯೇ ಕೆಡುತ್ತದೆ, ಬಾಳಿದರೆ ಚೆನ್ನಾಗಿತ್ತು ಎಂದು ಹೇಳಿ ತನ್ನ ತಾಯಿಯನ್ನು ತಡೆದ ವೆಂಕಟಿಗ. ನಾವು ಹೋಗಿ ಬೀದಿನಲ್ಲಿ ರಂಪಾಟ ಮಾಡಿದ್ರೆ ನಮ್ಮ ಮರ್ಯಾದೆನೇ ಹಾಳಾಗೋಗುತ್ತೆ. ಅವಳು ನನ್ನ ಜೊತೆ ಕೂಡಿ ಬಾಳಿದ್ರೆ ಚೆನ್ನಾಗಿತ್ತು, ಬೇಡ ಅಂತ ಬಿಟ್ಟು ಹೋಗಿದ್ದಾಳೆ, ಹೋಗಲಿ ಬಿಡು ಅಂತೇಳಿ ತನ್ನ ತಾಯಿನ ವೆಂಕಟಿಗ ವಾಪಸ್ ಕರ್ಕೊಂಡು ಬರ್ತಾನೆ. ಮತ್ತೆ ನಮ್ಮ ಅತ್ತೆ ನಿನ್ನ ಸಂಸಾರವನ್ನು ಕೆಡಿಸಿದನಲ್ಲೋ, ತೆರ ಹಿಂದಕ್ಕೆ ಕೊಡುತ್ತೇನೆ, ಬೇರೆ ಹುಡುಗಿಯನ್ನು ಮದುವೆಯಾಗು ಅಂದ್ಲು. ಅಮ್ಮನ ಜೊತೆಗೆ ಅಮ್ಮನಂತೆ ಬೆಂದಳು. ಆದರೆ ನನಗೆ ಬೇರೆ ಮದುವೆ ಬೇಕು ಅನ್ನಿಸ್ಲಿಲ್ಲ ಅಂತಾನೆ ವೆಂಕಟಿಗ. ಈ ವೆಂಕಟಿಗನಿಗೆ ಬಂದಿರೋಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂಥ, ಅವನಿಗೆ ಹೆಣ್ಣು ಕೊಟ್ಟಂಥ ಅತ್ತೆ, ನನ್ನ ಮಗಳು ಇಂಥ ಕೆಲಸ ಮಾಡಿದ್ಲಲ್ಲ, ನಿನ್ನ ಸಂಸಾರನ ನಾನೇ ಕೆಡಿಸಿದೆ, ನೀನು ಕೊಟ್ಟಿರೋಂಥ ವಧು ದಕ್ಷಿಣೆಯ ತೆರ ಹಣ ರಂಗಿನ ಮದುವೆ ಮಾಡ್ಕೊಬೇಕಾದ್ರೆ ದುಡ್ಡನ್ನು ಕೊಟ್ಟಿರ್ತಾನೆ, ಆ ದುಡ್ಡನ್ನು ವಾಪಸ್ ಕೊಡ್ತೀನಿ, ನೀನು ಬೇರೆ ಯಾರಾದರೂ ಹುಡುಗಿನ ಮದುವೆ ಮಾಡ್ಕೋ, ಚೆನ್ನಾಗಿರು ಅಂತೇಳಿ ಅವ್ರ ಅತ್ತೆ ಕೂಡ ಇವನಿಗೆ ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಳ್ತಾಳೆ. ತನ್ನ ಮಗಳು ಮಾಡಿರೋಂಥ ತಪ್ಪಿಗೆ ಪಶ್ಚಾತ್ತಾಪನ ಪಡ್ತಾಳೆ. ತನ್ನ ತಾಯಿ, ವೆಂಕಟಿಗನ ತಾಯಿ ಹೇಗೆ ನೊಂದ್ಕೊಂಡ್ಲೋ ಅದೇ ರೀತಿ ತನ್ನ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಇವರ ಅತ್ತೆ ಕೂಡ ಅಳ್ತಾಳೆ, ನೊಂತಾಳೆ, ಬೆಲ್ತಾಳೆ, ವೆಂಕಟಿಗನಿಗಾಗಿ ಮರುಗ್ತಾಳೆ. ಆದರೂ ಕೂಡ ವೆಂಕಟನಿಗೆ ಮತ್ತೊಂದು ಮದುವೆ ಮಾಡ್ಕೋಬೇಕು, ಮತ್ತೊಂದು ಹೆಣ್ಣು ನನಗೆ ಬೇಕು ಅಂತ ಯಾವತ್ತೂ ಅನಿಸಿಲ್ಲ, ಯಾವುದೇ ಕಾರಣಕ್ಕೂ ಸಹ ಅನಿಸಿಲ್ಲ. ಹೀಗೆ 3 ದಿನ ಕಳೆದ ನಂತರ ಆ ರೆಡ್ಡಿ ಬಂದು, ನಿನ್ನ ಹೆಂಡತಿಯ ತೆರವನ್ನು ನಾನು ಕೊಟ್ಟುಬಿಡ್ತೇನೆ, ಬೇಕಾದರೆ ಇನ್ನೂ 4 ಕಾಸು ಹೆಚ್ಚಿಗೆ ಕೊಡ್ತೇನೆ, ಅವಳನ್ನು ಒಪ್ಪಿ ನನಗೆ ಬಿಟ್ಟುಬಿಡು, ನೀನು ಬೇರೆ ಮದುವೆ ಆಗು ಅಂತ ಹೇಳ್ತಾನೆ. ಹೀಗೆ 3-4 ದಿನ ಆಯಿತು. ಆದಮೇಲೆ ಆ ರೆಡ್ಡಿ ಬರ್ತಾನೆ, ವೆಂಕಟಿಗನನ್ನು ಕೇಳ್ತಾನೆ, ನೋಡು, ನಿನ್ನ ಹೆಂಡತಿನ ಮದುವೆ ಮಾಡ್ಕೋಬೇಕಾದ್ರೆ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ಯೋ ಅಷ್ಟು ದುಡ್ಡನ್ನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ಬೇಕಾದರೆ ಅದಕ್ಕಿಂತ ಹೆಚ್ಚಿನ ದುಡ್ಡನ್ನು ನಾನು ಕೊಡ್ತೀನಿ, ಅವಳನ್ನು ನನಗೆ ಒಪ್ಪಿಸ್ಬಿಡು, ಅವಳು ನಿನ್ನ ಹೆಂಡತಿ ತಾನೆ, ನನಗೆ ಒಪ್ಪಿಸ್ಬಿಡು, ನೀನು ಬೇಕಾದರೆ ಬೇರೆ ಮದುವೆ ಮಾಡ್ಕೋ ಅಂತ ವೆಂಕಟಿಗನನ್ನು ಕೇಳ್ತಾನೆ. ವೆಂಕಟನಿಗೆ ತುಂಬ ದುಃಖ ಆಯಿತು, ಕೋಪನೂ ಬಂತು. ದುಃಖ ಕೋಪ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇದ್ದಾವೆ. ಸಂಜೆ ಅವತ್ತು ರೆಡ್ಡಿ ಮನೆಗೆ ಹೋಗ್ತಾನೆ. ಸಾಹುಕಾರನ ಹತ್ರ ಮಾತಾಡಬೇಕು ಅಂತ ಆಳುಗಳ ಹತ್ರ ಹೇಳಿ ಕಳಿಸ್ತಾನೆ. ಸಾಹುಕಾರನಿಗೆ ಭಯ, ಜೀವ ಭಯ ಆಗೋಯ್ತು. ಏನು ಮಾಡ್ತಾನೋ ಅಂತ ಯೋಚಿಸ್ತಾನೆ. ಅವನು ಬರೀ ಕೈ ಏನಾದರೂ ಹೊಡೆಯೋದು, ನಾನು ಹಾಕಿರೋಂಥ ಪ್ರಶ್ನೆಗೆ, ನಾನು ಕೇಳಿರೋಂಥ ಮಾತಿಗೆ ಏನಾದರೂ ತಂದು, ನನ್ನ ಆಯುಧನ ತಂದು ನನಗೇನಾದರೂ ಹೊಡಿಬೋದಾ ಬಡಿಬೋದಾ ಅಂತ ಆತಂಕಕ್ಕೊಳಗಾಗಿರ್ತಾನೆ ಈ ಸಾಹುಕಾರ.
ಅದಕ್ಕೆ ಈ ಸಾಹುಕಾರ ಹೇಳ್ತಾನೆ, ಬರೀ ಕೈಲಿ ಬಂದಿರೋದಾಗಿ ತಿಳಿಸಿದ ಮೇಲೆ ಒಳಗಡೆ ಕಡ್ಕೊತಾನೆ. ಆಳುಗಳಿಂದ ಹೇಳಿ ಕಳಿಸ್ತಾನೆ, ನಾನು ಬರೀ ಕೈಯಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸಾಹುಕಾರ ನಂಬಿಕೆ ವಿಶ್ವಾಸ ಇಟ್ಟು ವೆಂಕಟಿಗನ್ನ ಒಳಗಡೆ ಕರೀತಾನೆ. ಕೇಳ್ತಾನೆ ವೆಂಕಟಿಗ ಸಾಹುಕಾರನಿಗೆ, ಹೆಂಡತಿಗೆ ಬದಲಾಗಿ ಹೆಂಡತಿಯನ್ನು ಕೊಡುತ್ತೀನಿ ಎನ್ನುತ್ತೀಯಲ್ಲ, ಇದು ತಪ್ಪು ಅಂತ ಹೇಳ್ತಾನೆ. ನನ್ನ ಹೆಂಡತಿಯೇ ಬಂದು ನಾನು ಬೇಡ ಅಂತ ಹೇಳಲಿ. ಏನಯ್ಯ ಸಾಹುಕಾರ ರೆಡ್ಡಿ, ಹೆಂಡತಿಗೆ ಬದಲಾಗಿ ನನ್ನ ಹೆಂಡತಿನ ನೀನು ಕಿತ್ಕೊಂಡಿದ್ಯಾ, ಈಗ ಅವಳು ಬದಲಾಗಿ ನಾನೇ ದುಡ್ಡು ಕೊಡ್ತೀನಿ, ಬೇರೆ ಇನ್ನೊಂದು ಮದುವೆ ಮಾಡ್ಕೋ ಅಂತ ಹೇಳ್ತಿದ್ಯಾ, ಇನ್ನೊಂದು ಹೆಂಡ್ತಿನ ತಂದ್ಕೋ ಅಂತ ಹೇಳ್ತಾ ಇದ್ಯಾ. ಹೆಂಡ್ತಿಗೆ ಬದಲಾಗಿ ಹೆಂಡ್ತಿನ ತಂದು ಕೊಡ್ತೀಯಾ, ನನ್ನ ಹೆಂಡ್ತಿನ ಕರಿ, ಅವಳೇ ನನ್ನನ್ನು ಬೇಡ ಅಂತ ಹೇಳಲಿ ಅಂತ ಈ ವೆಂಕಟಿಗ ಹೇಳ್ತಾನೆ. ಆ ಸಾಹುಕಾರ ಹೇಳ್ತಾನೆ, ನಿನ್ನ ಹೆಂಡತಿ ರಂಗಿ ಒಪ್ಪಿಗೆ ಮೇಲೇ ನಾನು ನಿನಗೆ ತೆರವನ್ನು ಕೊಟ್ಟು ಬೇರೆ ಮದುವೆ ಮಾಡ್ಕೋ ಅಂತ ಹೇಳಿದ್ದು ಅಂತ. ನೀನು ಹೆಂಡತಿ ನನ್ನ ಜೊತೆ ಇರೋದಕ್ಕೆ ಒಪ್ಕೊಂಡ್ಮೇಲೆ ಕಣಪ್ಪ ನೀನು ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಆಯಿತು, ಹಾಗೇ ಆಗಲಿ, ಆ ಮಾತನ್ನು ಅವಳೇ ಬಂದು ಹೇಳಿ, ಕರಿ, ಅವಳನ್ನು ಕರಿ ಅಂತ ಹಠ ಮಾಡ್ತಾನೆ. ಸರಿ, ವೆಂಕಟೀಗ ಕರೆಯೋದಕ್ಕೆ ಕೇಳಲ್ಲ ಮಾತನ್ನು. ಸಾಹುಕಾರ ಕರೀದೆ ಅಂತ ಅನಿವಾರ್ಯ ಇಲ್ಲದೇ ಇಲ್ಲ, ಅವನು ಅವಳನ್ನು ಕರೀಲೇಬೇಕಾಗುತ್ತೆ, ರಂಗಿನ ಕರೀಲೇಬೇಕಾಗುತ್ತೆ. ಸರಿ, ರಂಗಿ ಒಳಗಡೆ ಕೋಣೆಯಲ್ಲಿದ್ಲು, ಕರೀತಾನೆ, ಆಚೆ ಬರ್ತಾಳೆ. ಬಂದಾಗ ನೋಡಿದ್ರೆ ಅವಳ ಸೀರೆ, ಕುಪ್ಪಸ, ಗೊಲಸು, ಕಡಗ ನೋಡಿ ವಿಕಾರವಾಗಿ ಕಾಣಿಸ್ತಾಳೆ. ಇಷ್ಟು ದಿವಸ ಯಾವುದೇ ಆಡಂಬರ ಇಲ್ಲದೆ ಸಹಜ ಸೌಂದರ್ಯದಿಂದ ಕಂಗೊಳಿಸ್ತದಂಥ ರಂಗಿ ಇವತ್ತು ಆಭರಣಗಳನ್ನು, ವಸ್ತ್ರ ವೈಡೂರ್ಯಗಳನ್ನ ತೊಟ್ಕೊಂಡು ಆ ಸೀರೆ, ಕುಪ್ಸ, ಕಡ್ಗ, ಕೊಲ್ಸ ಏನೇನೋ ಎಲ್ಲ ಹಾಕ್ಕೊಂಡು ವಿಕಾರವಾಗಿ ಕಾಣಿಸ್ತಾ ಇದ್ದಾಳೆ. ಏನು ಸೌಂದರ್ಯವತಿಯಾಗಿ ಕಾಣಿಸ್ತಾ ಇಲ್ಲ ಈ ವೆಂಕಟಿಗನ ಕಣ್ಣಿಗೆ. ಕೇಳ್ತಾನೆ, ನಾನು ನನ್ನ ತೆರವನ್ನು ಹಿಂದಕ್ಕೆ ಪಡೆದು ಬೇರೆ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀಯಾ ಅಂತ ತನ್ನ ಹೆಂಡ್ತಿನ ಕೇಳ್ತಾನೆ. ನಾನು ಬೇರೆ ಮದುವೆ ಮಾಡ್ಕೋಬೇಕಂತ ಇಷ್ಟಪಡ್ತೀಯಾ ನೀನು ಅಂತ ಕೇಳ್ತಾನೆ. ಇಷ್ಟು ದಿನ ಜೊತೆಯಾಗಿದ್ವು, ಅದಕ್ಕೆ ಅವಳೇನು ಉತ್ತರ ಕೊಡಲಿಲ್ಲ. ಹೌದು ಅಂತ ತಲೆ ಅಳ್ಳಾಡಿಸ್ತಾಳೆ, ಬಾಯಿ ಬಿಟ್ಟು ಮಾತಾಡಲಿಲ್ಲ, ತಲೆ ಅಳ್ಳಾಡಿಸ್ತಾಳೆ. ಆದರೆ ಒಪ್ಪಿಗೆನ ಸೂಚಿಸ್ತೀನಿ, ಮದುವೆ ಮಾಡ್ಕೊ ಅಂತೇಳಿ ಒಪ್ಪಿಗೆನ ಸೂಚಿಸ್ತಾಳೆ. ವೆಂಕಟಗಿನಿಗೆ ಬೇಸರ ಆಗೋಯ್ತು. ಇಷ್ಟು ದಿನ ಜೊತೆಯಾಗಿದ್ದವರು ಬೇರೆಯಾಗಿದ್ದಕ್ಕೆ ಬೇಸರವಾಗಿ ಅಲ್ಲಿ ಇರಬಾರ್ದು ಅಂತ ಅನಿಸಿ ಸಂಕೋಚ ಪಡದೆ ಬಂದುಬಿಟ್ಟೆ. ಅದುವರೆಗೂ ಕಾದಿರುತ್ತೇನೆ ಅಂತ ಹೇಳಿ ಹೊರಟು ಬಂದುಬಿಡ್ತಾನೆ. ಇಷ್ಟು ದಿನ ಜೊತೆಯಾಗಿದ್ವಿ, ಏನೋ ಕೆಲವೊಂದು ಗಳಿಗೆಯಲ್ಲಿ ನಾವು ಬೇರೆ ಆಗಿದ್ದೀವಿ, ನನ್ನ ಬಳಿ ಬರಬೇಕು ಅಂತಂದರೆ ಸಂಕೋಚ ಪಡದೆ ಯಾವಾಗ ಬೇಕಿರು ಬಾ ಅಂತ ತನ್ನ ಹೆಂಡತಿಗೆ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ ಈ ವೆಂಕಟಿಗ. ಸಾಹುಕಾರನ ಮನೆಯಲ್ಲಿ ನಡೆದ ಸಂಗತಿಯನ್ನು ತಿಳಿದಂಥ ಈ ತಾಯಿ, ನೀನು ಯಾಕೋ ಅಲ್ಲಿಗೋಗಿದ್ದೆ, ಮುಟ್ಟಾಳಂಗಾಡ್ತಿದ್ಯಾ, ಅವಳು ನಿನ್ನ ಹೆಂಡತಿ ತಾನೇ, ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಬರೋದು ಬಿಟ್ಟು ನೀನೇನು ಅವಳಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀಯ ಅಂತೇಳಿ ತಾಯಿ ಬೈತಾಳೆ. ಅವರ ಅತ್ತೆ ಕೂಡ ಬುದ್ಧಿ ಕೆಟ್ಟು ಹೋಗಿದೆ, ಅವಳಿಗೆ ಹುಚ್ಚು ಹುಡುಗಿ ಏನೇನೋ ಮಾಡ್ತಿದ್ದಾಳೆ, ಹುಟ್ಟಿದ ಮನೆಗೆ ಕೆಟ್ಟ ಹೆಸರು ತಂದ್ಲು, ಅವಳನ್ನ ಜುಟ್ಟು ಹಿಡಿದು ಎಳ್ಕೊಂಡು ಬರೋದು ಬಿಟ್ಟು ಹಿಂಗೆ ಯಾಕೆ ಬಂದಿದ್ದೀಯಾ ಅಂಥೇಳಿ ಈ ವೆಂಕಟಿಗನನ್ನ ಸ್ಥಿತಿಯನ್ನು ಕಂಡು ಅವಳು ಸಹ ಮರುಗ್ತಾ ಇದ್ದಾಳೆ. ಆ ಸಾಹುಕಾರನ ಹಿರಿಯ ಹೆಂಡತಿ ಮನೆಗೆ ಬರ್ತಾಳೆ, ಒಬ್ಬ ಹೆಂಗಸನ್ನು ಕಳಿಸ್ತಾಳೆ. ಮನೆಗೆ ಒಬ್ಬ ಹೆಂಗಸನ್ನು ಕಳಿಸ್ಬಿಟ್ಟು ಹೇಳ್ತಾಳೆ, ನೀವು ವೆಂಕಟಿಗೆ ಏನಾದರೂ ರಂಗಿನ ಕರ್ಕೊಂಡು ದೂರ ಎಲ್ಲಿಗಾದರೂ ಹೋದರೆ ಅವರ ಸಂಸಾರಕ್ಕೆ, ಅವರ ಜೀವನಕ್ಕೆ ಆಗುವಂಥ ಖರ್ಚು ವೆಚ್ಚನೆಲ್ಲ ಸ್ವತಃ ತಾನೇ ಕೊಡೋದಾಗಿ ಆ ಹೆಂಗಸ ಹತ್ರ ಹೇಳಿ ಕಳಿಸ್ತಾಳೆ. ಆ ಸಾಹುಕನ ವರ್ತನೆಯಿಂದ ಅವನ ಹೆಂಡತಿ ತುಂಬ ಬೇಸತ್ತು ಹೋಗಿರ್ತಾಳೆ. ನನಗೆ ಇದು ಯಾವುದೂ ಒಪ್ಪಿಗೆ ಆಗಲಿಲ್ಲ, ವೆಂಕಟಗಿನಿಗೆ ಇದು ಯಾವುದೂ ಇಷ್ಟ ಆಗಲಿಲ್ಲ. ನಾಯಿನ ಅಂದರೆ ಶ್ರೀರಾಮ್ ಅವ್ರಿಗೆ ಹೇಳ್ತಿದ್ದಾರೆ, ನನ್ನ ಹೆಂಡತಿ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಯೋಚನೆ ಕಾಡ್ತಾ ಇದೆ, ನಾನು ಹೆಂಗೆ ನಡ್ಕೋಬೇಕು ನನ್ನ ಹೆಂಡತಿ ವಿಷಯದಲ್ಲಿ ಅಂತ ನನಗೆ ಆಲೋಚನೆ ಆಗ್ತಾಯಿದೆ ಅಂತ ಶ್ರೀರಾಮ್ ಅವ್ರ ಹತ್ರ ತನ್ನ ಸಂಕಟವನ್ನು ತೋಡ್ಕೊತಾ ಇದ್ದಾನೆ. ತಾನು ಕೈ ಹಿಡಿದ ಹೆಂಡತಿ ಕೈ ಬಿಟ್ಲು. ತುಂಬ ಬೇಜಾರಾಗೋಯ್ತು, ಕೋಪ ಬರಲಿಲ್ಲ, ನನಗೆ ಬೇರೆ ಹೆಂಗಸು ಸಹ ಬೇಕು ಅಂತ ಅನ್ನಿಸ್ಲಿಲ್ಲ. ಈ ಜನ್ಮಕ್ಕಲ್ಲದಿದ್ದರೂ ಇನ್ನೊಂದು ಜನ್ಮಕ್ಕಾದರೂ ಅವಳಿಗೆ ನಾನು ದಿಕ್ಕಾಗಿರಬೇಕು, ಆಸರೆ ಆಗಿರಬೇಕು ಅಂತ ವೆಂಕಟಿಗ ಹೇಳ್ತಾನೆ. ಈ ಎಲ್ಲ ಘಟನೆ ನಡೆದಂಥ ಮಾರನೇ ದಿನ ಎದ್ದು ಇತ್ತ ಹೊರಟೇ ಬರ್ತಾನೆ ಈ ಬೆಂಗಳೂರಿನ ಕಡೆಗೆ ಈ ವೆಂಕಟಿಗ. ಸೌದೆ ವ್ಯಾಪಾರ ಮಾಡಿಕೊಂಡು ಅದರಲ್ಲಿ ಗಳಿಸಿದಂಥ 4 ಕಾಸನ್ನು ಉಳಿಸಿ ತನ್ನ ತಾಯಿಗೆ ಕಳಿಸ್ಕೊಡ್ತಾ ಇರ್ತಾನೆ. ಹಾಗೆ ತಾನು ವಾಸ ಮಾಡುವಂಥ ಜನರ ಗುಂಪಲ್ಲೇ ಅಲ್ಲೇ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವ್ರ ಜೊತೆನೇ ಊಟ ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾ ಇರ್ತಾನೆ. ಈ ಒಂದು ಅಂಕ 3ರ ಈ ಪಠ್ಯದ ವಿಷಯ ಇಷ್ಟ ಆಗಿತ್ತು. ಈ ಒಂದು ಪಠ್ಯನ ನಾನು ತಯಾರಿಸೋದಕ್ಕೋಸ್ಕರ
ಪರಾಮರ್ಶನ ಮಾಡಿರುವಂಥ ಗ್ರಂಥಗಳು ಶತಮಾನದ ಸಣ್ಣ ಕಥೆಗಳು ಎಸ್ ದಿವಾಕರ್, ಕನ್ನಡದ ಸಣ್ಣ ಕಥೆಗಳು GH ನಾಯಕ್, ವೆಂಕಟಿಗನ ಹೆಂಡತಿ ಸಣ್ಣ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಧನ್ಯವಾದಗಳು.